ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನೋಡಿ, ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದೆಲ್ಲ ಚಾಕ್ಲೇಟ್ ತಿಂದಷ್ಟೇ ಸುಲಭ ಆಗ್ಬಿಟ್ಟಿದೆ ಒಂದಷ್ಟು ಜನರಿಗೆ. ಮದುವೆ ಆಗಬೇಕಾಗಿತ್ತು, ಮದುವೆ ಸಂಭ್ರಮದಲ್ಲಿ ಮನೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮದುವೆ ಅಂತಂದಾಗ ಮನೆ ಮುಂದೆ ಚಪ್ರ, ಮನೆ ಕಂಪ್ಲೀಟಾಗಿ ಲೈಟಿಂಗ್ಸು, ಮನೆಗೆ ಬಂದು ಹೋಗೋರೆಲ್ಲ ಜಾಸ್ತಿ ಜನ ಇರ್ತಾರೆ. ನೋಡಿ, ಮದುವೆ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲಿ ಘೋರ ದುರಂತ ನಡೆದು ಹೋಗಿದೆ. ಡೆತ್ ನೋಟ್ ಬರೆದಿಟ್ಟು ಬರೀ ಮಗಳು ಮಾತ್ರ ಅಲ್ಲ, ತಂದೆ ತಾಯಿ ಜೊತೆಗೆ ಮಗಳು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. 2-3 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಮೂಡಿಸ್ತಿರುವಂತಹ ವಿಚಾರ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಈ ಘಟನೆ ನಡೆದಿರುವಂಥದ್ದು. ಈ ಹುಡುಗಿ ಪಾಪ ಒಬ್ಬಳು ವಿವಾಹಕ್ಕೆ 2 ದಿನ ಬಾಕಿ ಇತ್ತು. 2 ದಿನ ಬಾಕಿ ಅಂದರೆ ಪಾಪ ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಅದು ಇದು ಶಾಸ್ತ್ರಗಳಲ್ಲಿ ಮುಳುಗೋಗಿರ್ತಾರೆ. ಆದರೆ ಮದುವೆ ತಯಾರಿಯ ಸಂಭ್ರಮದಲ್ಲಿದ್ದಂತಹ ಕುಟುಂಬವೇ ದುರಂತ ಅಂತ್ಯ ಕಂಡಿರೋದು ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸ್ತಿದೆ. ಇಡೀ ಜಿಲ್ಲೆ ಅಲ್ಲ, ಈ ವಿಚಾರ ಕೇಳ್ತಿದ್ದಂಗೆ ಇಡೀ ರಾಜ್ಯ ಅಂತಲೇ ಹೇಳ್ಬಹುದು. ಡೆತ್ ನೋಟನ್ನು ಬರೆದಿಟ್ಟು ತಂದೆ ತಾಯಿ ಮತ್ತು ಮಗಳು 3 ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಹುಂಡಿ ಗ್ರಾಮದಲ್ಲಿ ನಡೆದಿದೆ. ಪಾಪ ತಂದೆ ಶಿವಣ್ಣ 54 ವರ್ಷದವರು, ತಾಯಿ ನಾಗರತ್ನ 44 ವರ್ಷದವರು, ಹಾಗೆ ಮಗಳು ರಕ್ಷಿತಾ 21 ವರ್ಷದ ಯುವತಿ ಆತ್ಮಹತ್ಯೆಗೆ ಶರಣಾದವರು. ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಅದರಲ್ಲಿ ತಮ್ಮ ಸಾವಿಗೆ ಉಲ್ಲಾಸ್ ಗೌಡ ಕಾರಣ ಅಂತ ಬರೆಯಲಾಗಿದೆ. 3 ತಿಂಗಳ ಹಿಂದೆ ಯುವತಿ ರಕ್ಷಿತಾಗೆ ಬೇರೆ ಯುವಕನೊಂದಿಗೆ ಮದುವೆ ಕೂಡ ನಿಶ್ಚಯ ಆಗಿತ್ತು. ಅವರ ನಿಶ್ಚಿತಾರ್ಥದ ಸಮಯದಲ್ಲೂ ಕೂಡ ಉಲ್ಲಾಸ್ ಗೌಡ ಓಡಾಡ್ಕೊಂಡಿದ್ದ. ಆ ನಿಶ್ಚಿತಾರ್ಥ ಎಂಗೇಜ್ಮೆಂಟಲ್ಲೂ ಕೂಡ ಉಲ್ಲಾಸ್ ಅನ್ನೋನು ಓಡಾಡ್ಕೊಂಡಿದ್ದ. ಜೂನ್ 23 ಅಥವಾ 24ನೇ ತಾರೀಕಿನಂದು ಮದುವೆ ಕೂಡ ನಿಗದಿಯಾಗಿತ್ತು. ಪಾಪ ಇವತ್ತಿದ್ದಿದ್ರೆ ಆ ಹುಡುಗಿದು ಇವತ್ತು ಮದುವೆ ಆಗಬೇಕಾಗಿತ್ತು. ಆದರೆ 1 ವಾರದ ಹಿಂದೆ ಅಷ್ಟೇ ಉಲ್ಲಾಸ್ ಏನು ಮಾಡಿದ್ದಾನೆ, ರಕ್ಷಿತಾಳನ್ನು ಲವ್ ಮಾಡ್ತಿದ್ದೀನಿ, ಮದುವೆ ಮಾಡಿಕೊಡಿ ಅಂತ ಆಕೆಯ ಪೋಷಕರ ಬಳಿ ಕೇಳ್ಕೊಂಡಿದ್ದಾನೆ. ಎಂಗೇಜ್ಮೆಂಟ್ ಆಗೋಗಿದೆ. ಎಂಗೇಜ್ಮೆಂಟಲ್ಲಿ ಉಲ್ಲಾಸ್ ಓಡಾಡಿದ್ದಾನೆ. ಅದನ್ನೆಲ್ಲ ನೋಡಿನೂ ಕೂಡ 1 ವಾರದ ಹಿಂದೆ ರಕ್ಷಿತ್ ನಾನು ತುಂಬ ಇಷ್ಟಪಡ್ತಿದ್ದೀನಿ, ಅವಳನ್ನ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾನೆ. ಆಗ ಬೈದು ಬಿಟ್ಟು ಬುದ್ಧಿ ಮಾತು ಹೇಳಿದ್ದಾರೆ. ನಾರ್ಮಲಾಗಿ ಏನು ಹೇಳ್ತಾರೆ, ಆಲ್ರೆಡಿ ನನ್ನ ಮಗಳು ಮದುವೆ ಸೆಟ್ ಆಗಿದೆ, ಈಗ ಬಂದು ಕೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ನೀಟಾಗಿ ಬುದ್ಧಿ ಮಾತು ಹೇಳಿ ಕಳಿಸಿದ್ದಾರೆ. ಆದರೆ ಅವರ ಮಾತನ್ನು ಕೇಳದೆ ಗಲಾಟೆ ಕೂಡ ಮಾಡಿದ. ರಾತ್ರಿ ಗ್ರಾಮದಲ್ಲಿ ಹಿರಿಯರನ್ನು ಸೇರಿಸಿ ನ್ಯಾಯ ಪಂಚಾಯಿತಿಯನ್ನು ಕೂಡ ಮಾಡಿದ್ದಾನೆ. ಅದಾದ ಬಳಿಕ ಈ ಹಿಂದೆ ರಕ್ಷಿತಾ ತನಗೆ ಕಳಿಸಿದಂತಹ ಕೆಲವು ಮೆಸೇಜ್ ಹಾಗೂ ಫೋಟೋಗಳನ್ನು ಇಟ್ಕೊಂಡು ಆಕೆಗೆ ನಿರಂತರವಾಗಿ ಮಾನಸಿಕ ಹಿಂಸೆ ಹಾಗೆ ಕಿರುಕುಳವನ್ನು ನೀಡ್ತಿದ್ದ. ಅಷ್ಟಕ್ಕೆ ನಿಲ್ಲಿಸದೆ ರಕ್ಷಿತಾಳ ಮದುವೆ ನಿಶ್ಚಯವಾಗಿದ್ದ ಯುವಕನಿಗೂ, ಅಂದರೆ ಎಂಗೇಜ್ಮೆಂಟ್ ಆಗಿತ್ತಲ್ಲ ಪಾಪ ರಕ್ಷಿತನ ಜೊತೆ, ಆ ಹುಡುಗನಿಗೆ ಅವಳು ಮತ್ತು ಅವನು ಉಲ್ಲಾಸ್ ಗೌಡ ಮತ್ತು ರಕ್ಷಿತಾ ಮಾಡ್ಕೊಂಡಿರುವಂತಹ ಮೆಸೇಜ್ನ ಎಂಗೇಜ್ಮೆಂಟ್ ಆಗಿದ್ದಂತಹ ಹುಡುಗನಿಗೆ ಕಳಿಸಿ ಫೋಟೋಗಳನ್ನೆಲ್ಲ ಕಳಿಸಿ, ಇದರಿಂದ ಪಾಪ ಅವಮಾನಕ್ಕೊಳಗಾದಂತಹ ಕುಟುಂಬಸ್ಥರು ಡೆತ್ ನೋಟನ್ನು ಬರೆದಿಟ್ಟು ವಿಷವನ್ನು ಸೇವಿಸಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇದು ಈಗ ಸ್ಥಳಕ್ಕೆ ವರುಣಾ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಆದರೆ ಒಂದಷ್ಟು ಜನ ಇದ್ರ ಬಗ್ಗೆ ಅವರವರ ಒಪಿನಿಯನ್ನ ಕೊಟ್ಟಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ, ಇಲ್ಲ ಹುಡುಗಿ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡೋಂಥದ್ದನ್ನೆಲ್ಲ ನಾವು ಕೇಳಿರ್ತೀವಿ, ನೋಡಿರ್ತೀವಿ. ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದೆಲ್ಲ ಬಿಟ್ಟು ಪೊಲೀಸ್ನವರು ಕೂಡ ಇದನ್ನೇ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟನ್ನು ಕೊಡಿ, ಇದನ್ನು ಪ್ರೈವೇಟ್ ಆಗಿ ಡೀಲ್ ಮಾಡಲಾಗುತ್ತೆ, ಯಾರಿಗೂ ಕೂಡ ಇದನ್ನು ಬಹಿರಂಗ ಪಡಿಸೋದಿಲ್ಲ. ಪ್ರೈವೇಟ್ ಆಗಿ ಇಟ್ಕೊಂಡು ಆ ಇನ್ಸ್ಟಾ ಐಡಿನ ಇಟ್ಕೊಂಡು ಯಾರದು ಅಂತ ಕಂಡಿಡಿದು ತಕ್ಕ ಪಾಠವನ್ನು ಕಲಿಸ್ತಾರೆ. ಇವತ್ತು ನೋಡಿ, ಆ ಮಗಳು, ತಂದೆ, ತಾಯಿ 3 ಜನರ ಪ್ರಾಣವನ್ನು ಜಸ್ಟ್ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ 3 ಜನರ ಪ್ರಾಣ ಹೋಗಿದೆ. ಯಾರೀಗ ಪ್ರಾಣವನ್ನು ವಾಪಸ್ ತಂದು ಕೊಡ್ತಾರೆ? ಹಾಗಾಗಿ ಈಗಿನ ಯುವತಿಯರು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು. ಯಾರ ಜೊತೆ ಸಂಪರ್ಕದಲ್ಲಿದ್ದೀವಿ, ಯಾರಿಗೇನು ಮೆಸೇಜ್ ಮಾಡ್ತಾ ಇದ್ದೀವಿ ಅನ್ನೋದು ಜಾಗರೂಕತೆಯಲ್ಲಿ ಇರಬೇಕು ಅಂತ ಒಂದಷ್ಟು ಜನರ ಮಾತಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.